ಮೊದಲನೇದಾಗಿ ನಮ್ಮ ಇತ್ತೀಚೆಗೆ ನಡೆದಿರ್ತಕ್ಕಂಥ ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರು ಮಾಡಿರ್ತಕ್ಕಂಥ ಘಟನೆ ಏನಿದೆ ಅದನ್ನು ಅದನ್ನು ಖಂಡನೆ ಮಾಡ್ತೇನೆ. ಅವರ ನಿಲುವಿಗೆ ಮತ್ತು ಅವರ ಕರ್ತವ್ಯ ಚ್ಯುತಿ ಅಂತಲೇ ನಾನು ಹೇಳ್ತೇನೆ. ಅದನ್ನು ಖಂಡಿಸಲಿಕ್ಕೆ ನಾನು ಈ ಮಾಧ್ಯಮ ಗೋಷ್ಠಿಯನ್ನು ಬಳಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಸಂವಿಧಾನದಲ್ಲಿ ಜಂಟಿ ಅಧಿವೇಶನ ನಾರ್ಮಲಿ ವರ್ಷದ ಮೊದಲನೇ ತಿಂಗಳು ಅಥವಾ ಎರಡನೇ ತಿಂಗಳಿಗೂ ಕರೆದಿದ್ದಿದೆ, ಫೆಬ್ರವರಿಲೂ ಕರೆದಿದ್ದಿದೆ. ಬಟ್ ನಾರ್ಮಲಿ ಜನವರಿ ತಿಂಗಳಲ್ಲಿ ಕರೀತಾರೆ. ಆ ಸಂದರ್ಭದಲ್ಲಿ ಎರಡೂ ಸದನದ ಸಭಾಧ್ಯಕ್ಷರು ಮತ್ತು ಇವರು ಅಧ್ಯಕ್ಷತೆ ವಹಿಸ್ತಾರೆ, ಗವರ್ನರು, ಮತ್ತು ಎಲ್ಲ ಎರಡೂ ಸದನದ ಸದಸ್ಯರನ್ನು ಕರೆದು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ನಾನು ಹೇಳ್ತಕ್ಕಂಥದ್ದು ಅವರು ಗವರ್ನರಾಗಿ ಆ್ಯಕ್ಟ್ ಮಾಡಬೇಕಷ್ಟೇ ಹೊರತು ಅವರು ಸಾಮಂತ ರಾಜರಲ್ಲ ಅನ್ನೋದು ಮನಸ್ಸಲ್ಲಿ ಇಟ್ಕೋಬೇಕು. ಮತ್ತು ಭಾರತೀಯ ಜನತಾ ಪಕ್ಷವನ್ನು ರೆಪ್ರೆಸೆಂಟ್ ಮಾಡ್ತೀನಿ ಅಂತ ಯೋಚನೆ ಅವ್ರ ಮನಸ್ಸಲ್ಲಿ ಇರಬಾರ್ದು, ಅವ್ರ ಕರ್ತವ್ಯದಲ್ಲೂ ಇರಬಾರ್ದು, ಮನಸ್ಸಿನಲ್ಲೂ ಇರಬಾರ್ದು. ಅವರು ಒಂದು ನ್ಯಾಯಾಧೀಶರಾಗಿ ನಡ್ಕೋಬೇಕು. ಈಗ ಹೇಗೆ ನಮ್ಮಲ್ಲಿ ಸ್ವಾಮೀಜಿಗಳನ್ನು ಮಾಡುವಾಗ ಪೂರ್ವಾಶ್ರಮ ತಂದೆ ತಾಯಿ ಹೆಸರು ಹೇಳೋದಿಲ್ವ, ಪೂರ್ವಾಶ್ರಮದಿಂದ ತಾನು ಮಾತಾಡ್ತಾರೆ. ಆ ರೀತಿ ಇವರು ಆ ಪೂರ್ವಾಶ್ರಮನ ಮರೆತುಕೊಂಡು ಮಾಡಬೇಕಾಗಿತ್ತು. ನಾನು ಕೂಡ ಸದನ ಸದಸ್ಯನ ಕೆಲಸ ಮಾಡಿದ್ದೀನಿ. ಅವರು ಜಂಟಿ ಸದನ ಕರೆದಂಥ ಸಂದರ್ಭದಲ್ಲಿ ಯಾವಾಗ ಅವರನ್ನು ಚೀಫ್ ಮಿನಿಸ್ಟರ್ ಅವರು ಮತ್ತು ಎರಡೂ ಸದನದ ಮುಖ್ಯಸ್ಥರು ಅವ್ರನ್ನ ಸದನಕ್ಕೆ ಕರ್ಕೊಂಡು ಬಂದು ಸ್ಪೀಕರ್ ಚೇರಲ್ಲಿ ಕೂರಿಸಿದರು ಅಂತ ಹೇಳಿದರೆ, ದೆನ್ ಇಡೀ ಸದನ ಅವ್ರ ಕಸ್ಟಡಿಯಲ್ಲಿದೆ. ಅವ್ರು ಹೊರಗೆ ಹೋಗೋವರೆಗೂ ಇಟ್ ಪ್ರಿಸ್ಯೂಮ್ಡ್ ಟು ಬಿ ಹಿ ಈಸ್ ಇನ್ ಕಸ್ಟಡಿ ಆಫ್ ದಿ ಎಂಟೈರ್ ಹೌಸ್. ಸರ್ಕಾರ ಕೊಟ್ಟಿರ್ತಕ್ಕಂಥ ಏನು ವಿಚಾರ ಇದೆ ಅದನ್ನು ಮಂಡಿಸ್ತಕ್ಕಂಥದ್ದು. ಸಪೋಸ್ ಇವರಿಗೆ ಅದು ಇಷ್ಟ ಇಲ್ಲ ಅಂತಾದರೆ, ಅಥವಾ ಅನಾರೋಗ್ಯ ಆಗಿದ್ದರೆ, ಅಥವಾ ಓದಲಿಕ್ಕೆ ತೊಂದರೆ ಆಗತ್ತೆ ಏನಿದ್ರೆ, ನಾನು ಹೌಸಿಗೆ ಪ್ಲೇಸ್ ಮಾಡ್ತಿದ್ದೀನಿ ಅಂತ ಹೇಳಿ ರಾಷ್ಟ್ರಗೀತೆ ಹೇಳಿ ಹೊರಟು ಹೋಗ್ಬೋದು. ದೇರ್ ಈಸ್ ನೋ ಕಂಪಲ್ಷನ್ ಲೈಕ್ ದಟ್. ಅದನ್ನು ಬೇಕಾದರೆ ಕೋರ್ಟಲ್ಲಿ ವಿವರಣೆ ಕೇಳಿದರೆ, ಸುಪ್ರೀಂ ಕೋರ್ಟಿಗೆ ಯಾರು ಹೋದರೆ, ಸರ್ಕಾರದವರ ಇನ್ನೊಬ್ಬರು ಹೋದರೆ ಅದನ್ನು ಮಾಡ್ಬೋದಾಗಿತ್ತು. ಬಟ್ ಇವರು ಸ್ವಾಗತ ಮಾಡಿ ಓಡೋಗ್ಬಿಟ್ರೆ ಅವರ ಪೂರ್ವಾಶ್ರಮದ BJPಯ ರಾಷ್ಟ್ರೀಯ ಹಿತಾಸಕ್ತಿ, ರಾಷ್ಟ್ರಪ್ರೇಮ, ರಾಷ್ಟ್ರಬಾವುಟ, ರಾಷ್ಟ್ರಭಕ್ತಿ ಎಲ್ಲ ಕಳೆದೋಯ್ತಾ? ಒಂದು ರಾಷ್ಟ್ರದ ರಾಷ್ಟ್ರಗೀತೆಯನ್ನು ಹೇಳೋದು, ಸಿನಿಮಾ ಥಿಯೇಟ್ರಲ್ಲಿ ನಾವು ಪಿಕ್ಚರ್ ಸ್ಟಾರ್ಟ್ ಆಗಿಂತ ಆಮೇಲೆ ಎದ್ದು ನಿಲ್ಲಬೇಕು ಅಂತ ಹೇಳೋರು ನಾವು. ಇವರು ಒಂದು ಜಂಟಿ ಸದನವನ್ನು 7 ಕೋಟಿ ಜನರು ರೆಪ್ರೆಸೆಂಟ್ ಮಾಡ್ತಕ್ಕಂಥ ಸದನವನ್ನು ಬಿಟ್ಟು ಹೊರಗೆ ಓಡೋಗ್ತಾರೆ ಅಂತಂದರೆ, ಅವ್ರನ್ನ ತಡಿತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂಥ BK ಹರಿಪ್ರಸಾದ್ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೇನೆ. ನಾನು ಹೇಳ್ತಕ್ಕಂಥದ್ದು, ನೀವು ನ್ಯಾಷನಲ್ ಆ್ಯಂಥಮ್ ಹೇಳಿ ಹೋಗಿ. ಹೇಗಿದ್ರು ಜಂಟಿ ಸದನ ಸಮಿತಿ ಏನು ಚರ್ಚೆ ಜಂಟಿ ಸದನದಲ್ಲಿ ಮಂಡಿಸಿರ್ತಕ್ಕಂಥದ್ದು ಇಟ್ ಇಸ್ ದಿ ಪ್ರಾಪರ್ಟಿ ಆಫ್ ದಿ ಹೌಸ್. ನಾವು ಅದ್ರ ಮೇಲೆ ಡಿಬೇಟ್ ಆಗಲಿ. ಈಗ 12 ವರ್ಷ ಆಗೋಗ್ಬಿಡ್ತಲ್ಲ. ಈಗ ಏನು ಕಾರ್ಯಕ್ರಮ ಕೊಟ್ಟಿದ್ದಾರೆ? ಇಲ್ಲಿರೋರು ಎಲ್ಲರೂ ನನ್ನ ಎದುರುಗಡೆ ಮಾಧ್ಯಮದ ಮಿತ್ರರಲ್ಲಿ ಇತ್ತೀಚಿನ ನೀವೆಲ್ಲರೂ ಚಿಕ್ಕವರು ಇದ್ದೀರಿ. ನನ್ನ ವಯಸ್ಸಿನಲ್ಲಿ ನಾನು ಚಿಕ್ಕವನಾಗಿದ್ದಾಗ ಹೇಗೆ ಮಾಡ್ತಿದ್ರು ಅಂದರೆ, ಈಗ ನಾನು ಒಬ್ಬ ಭೂಮಾಲೀಕನ ಮಗ. ನಮ್ಮನೆಗೆ ಕೆಲಸದವ್ರು ಕಡಿಮೆ ಆದ ತಕ್ಷಣ ಒಂದು 15ರಿಂದ 20 ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ದುಡ್ಡು ಕೊಟ್ಬಿಡೋದು. ಮಗಳ ಮದುವೆಗ, ಮಗನ ಮದುವೆಗ ಇಡೀ ಕುಟುಂಬ ನಮ್ಮ ಮನೇಲಿ ಕೆಲಸ ಮಾಡಬೇಕು. ಆ ಚಿಕ್ಕ ಹುಡುಗರು ನಮ್ಮ ಮನೆ ಕೆಲಸಕ್ಕೆ ಸ್ಕೂಲಿಗೆ ಹೋಗೋ ಪ್ರಶ್ನೆ ಏನೂ ಇಲ್ಲ. ಈ ರೀತಿಯ ವ್ಯವಸ್ಥೆ ಇತ್ತು. ಏನಾಗುತ್ತೆ ಇವತ್ತು, ಏನಾಗಿದೆ, 7ನೇ ಕ್ಲಾಸ್ ಓದ್ದವರು ಇದ್ದಾರೆ, ಕೆಲವ್ರಿಗೆ ಜಮೀನಿದೆ, ಅವರಿಗೆ ವರ್ಷ ಇಡೀ ಊಟ ಹಾಕಲ್ಲ ಆ ಜಮೀನು. 1 ಎಕರೆ 30 ಗಂಟೆ 20 ಗಂಟೆ 5 ಗಂಟೆ 3 ತಿಂಗಳಿಗೆ ಆಗೋಷ್ಟು ಸ್ವಂತ ಕೆಲಸ ಮಾಡ್ಕೋಬೋದು. ಉಳಿದ ದಿನ ಅವ್ರು ಬೇರೆ ಕೆಲಸ ಮಾಡಿ ಬದುಕಬೇಕು. ಅಂಥ ಸಂದರ್ಭದಲ್ಲಿ ಈ ಸಾಹುಕಾರರುಗಳೇನು ಮಾಡೋರು, ಈ ಬಡವರನ್ನ
ಶೋಷಣೆ ಮಾಡ್ತಕ್ಕಂಥದ್ದು. ಅದು ಇವತ್ತು ಕೂಡ ಬಿಹಾರದಲ್ಲಿದೆ, ಅಸ್ಸಾಮಲ್ಲಿದೆ, ಒರಿಸ್ಸಾದಲ್ಲಿದೆ, ಉತ್ತರ ಪ್ರದೇಶದಲ್ಲಿದೆ, ಮಧ್ಯಪ್ರದೇಶದಲ್ಲಿದೆ. ಬಡವರನ್ನು ಸಂಬಳ ಕೊಡದೇ ಗೇಯಿಸ್ತಕ್ಕಂಥ ಒಂದು ವ್ಯವಸ್ಥೆ. ಬಹುಶಃ 1980ನಲ್ಲಿ ಇಂದಿರಾ ಗಾಂಧಿ ಏನು ಪ್ರೊಟೆಸ್ಟ್ ಮಾಡಿದರು, ಒಂದು 12 ಕುಟುಂಬವನ್ನು ದಲಿತರನ್ನು ಸುಟ್ಟಾಕಿದ್ರು. ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್. ಸಂಬಳ ಕೊಡದೆ, ಅನ್ನ ಕೊಡದೇ ದುಡಿಮೆ ಮಾಡ್ತಕ್ಕಂಥದ್ದು ರಣವೀರ್ ಸೇನೆ ಅಂತಕ್ಕಂಥ ಒಂದು ಮೂಲಕ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಇದು. ಯಾರು ಡಿಗ್ರಿಗೆ ಹೋಗಲ್ಲಪ್ಪ, 7ನೇ ಕ್ಲಾಸಿಗೆ ಬಿಟ್ಟರು, ಮನೇಲಿ ಕೆಲಸ ಇದ್ದಾನೆ, ನಿರುದ್ಯೋಗ ಆಗ್ತಾನೆ. ಆ ನಿರುದ್ಯೋಗಿ ಒಬ್ಬ ಯುವಕ ಗ್ರಾಮೀಣ ಪ್ರದೇಶದಲ್ಲಿ ಇರೋನು ಬೆಂಗಳೂರಿಗೆ ಹೋದರೆ, ಶಿವಮೊಗ್ಗಕ್ಕೆ ಹೋದರೆ ಏನು ಕೆಲಸ ಮಾಡ್ಬೋದು? ಹೋಟ್ಲ್ ಸಪ್ಲೈಯರ್ ಆಗ್ಬೋದು. 8 ದಿನ ಕೆಲಸ ಮಾಡ್ತಾರೆ, ಅಲ್ಲಿ ಕೆಲಸ ಆಗಲ್ಲ. ಅವನು ನಾಳೆ ಒಂದು ಇಲ್ಲಿ ಶಿವಮೊಗ್ಗದಲ್ಲಾಗಲಿ ಟೌನಲ್ಲಾಗಲಿ ಒಬ್ಬ ಮಿಸ್ಕ್ರಿಯೆಂಟಾಗಿ ಹೊರಗೆ ಬರ್ಬೋದು. ಮನೆಗೆ ಹೋಗೋಕ್ಕೆ ಅಲ್ಲಿ ಕೆಲಸ ಇಲ್ಲ, ಇಲ್ಲಿ ಸಿಗಲ್ಲ. ಇವತ್ತು ಇಂಜಿನಿಯರ್ಸು 8,000 ರೂಪಾಯಿ ಕೆಲಸ ಮಾಡ್ತಾ ಇದ್ದಾರೆ. ಮೋದಿಗೆ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. ಈ ನಮ್ಮ ವಿಜೇಂದ್ರ ಅವರಿಗಾಗಲಿ ಅಶೋಕ್ ಅವ್ರಿಗೆ ಪುಸ್ತಕ ಓದೋದಿಲ್ವೋ ಏನೋ ನನಗೆ ಅರ್ಥ ಆಗ್ತಿಲ್ಲ. ಇವತ್ತು ಇಂಜಿನಿಯರ್ ಆದವರು ಮನೆಗೆ ಹೋದರೆ ನನ್ನ ಮಗ ಇಂಜಿನಿಯರ್ ಕೆಲಸ ಮಾಡ್ತಿದ್ದಾನೆ ಅಂತ, ಇಂಜಿನಿಯರ್ ಕೆಲಸ ಮಾಡ್ತಾನೆ ಅಂದರೆ ಹೆಣ್ಣು ಕೊಡ್ತಾರೆ ಅಂತ ಒಂದು ಮನಸ್ಸಲ್ಲಿ. ಮನೆಗೆ ಬಂದರೆ ಇಲ್ಲೇನೂ ಇಲ್ಲ. ಮನೇಲಿ ದುಡ್ಡು ತಗೊಂಡು ಅಲ್ಲಿ ಬದುಕ್ತಾ ಇರೋರು ತುಂಬ ಜನ ಇದ್ದಾರೆ. ವಾಪಸ್ ಬರದೇ ಇದ್ದಾಗ, ಕೆಲಸ ಕಳ್ಕೊಂಡಾಗ ಇವತ್ತೇನು ದರೋಡೆಗಳಾಗ್ತಾ ಇದ್ದಾವೆ, ಚೈನ್ ಸರ್ಕಾರ, ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಗ್ರೌಂಡ್ ಫಾರ್ ಇಟ್. ಇವ್ರ ಆಲ್ಟರ್ನೇಟಿವ್ ಏನಿದೆ? ಈ ಮನ್ರೇಗಾ ಇದ್ದರೆ 2 ಲಕ್ಷ ಗ್ರಾಮ ಪಂಚಾಯತಿಗಳಿಗೆ 5 ರಿಂದ 10 ಕೋಟಿ ಹಣ ಸಪ್ಲೈ ಆಗ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇದ್ದರೆ, ಅಲ್ಲಿ ನಿರುದ್ಯೋಗದ ಯಾರು ಎಜುಕೇಟೆಡ್ ಅಲ್ಲದೆ ಇದ್ದವ್ರಿಗೂ ಆಗುತ್ತೆ. 12 ತಿಂಗಳು ಕೆಲಸ ಮಾಡೋದಕ್ಕೆ ಯಾರಿಗೆ ಉದ್ಯೋಗ ಜಾಬ್ ಕಾರ್ಡ್ ಮಾಡಿದ್ರೆ ಅವನು ಕೆಲಸ ಸಿಗದಿದ್ರೂ ಕೂಡ ಅವನಿಗೆ ದುಡ್ಡು ಕೊಡಬೇಕು ಅಂತಿದೆ. ಕೆಲಸ ಕೊಡದಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತಿದೆ. ಇದೆಲ್ಲ ಮೋದಿಗೆ ಅರ್ಥನೇ ಆಗಲ್ವಾ? ಸ್ವಲ್ಪ ಈಗ 2 ಲಕ್ಷಕ್ಕೆ ಈಗ ನೀವು ಯೋಚನೆ ಮಾಡಿ, 76,000 ಕೋಟಿನ ಇವತ್ತಿನ ಹಣಕ್ಕೆ ನೀವು ಕನ್ವರ್ಟ್ ಮಾಡಿ ನೋಡಿ. ಇವತ್ತಿನ ಹಣಕ್ಕೆ ಈಗ 99.98 ಬಂದಿದೆ. ಈಗ $1 2004-05ರಲ್ಲಿ 48 ರೂಪಾಯಿ. ಸಪೋಸ್ ಅದೇ ಹಣ ಇವತ್ತೇನಾದರೂ ಅದೇ ಇಲಾಖೆಗೆ ಮುಂದುವರ್ಸ್ಕೊಂಡು ಬರೋದಾದ್ರೆ 1.5 ರಿಂದ 2 ಲಕ್ಷ ಕೋಟಿ ಆಗ್ತಿತ್ತು. ಆ ಹಣ ಎಲ್ಲಿಗೆ ಹೋಗ್ತಾ ಇತ್ತು? ಗ್ರಾಮೀಣ ಭಾರತವನ್ನು ಉದ್ಧಾರ ಮಾಡ್ತಕ್ಕಂಥದ್ದು, ಗ್ರಾಮೀಣದಲ್ಲಿ ಇರ್ತಕ್ಕಂಥ, ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಒಂದು ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆ ಮತ್ತು ದೇಶದ ಸ್ವತ್ತನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ನಾನು ಶಿವರಾಜಪುರಕ್ಕೆ ಹೋಗಿದ್ದೆ. ನಮ್ಮ ತೀರ್ಥಹಳ್ಳಿ ಟೌನ್ ಹತ್ತಿರದಲ್ಲೇ ಇದೆ.